ಸಹೃದಯ ವೀಕ್ಷಕರಿಗೆ ನಮಸ್ಕಾರ ಮತ್ತು ಸಂಸ್ಥಾನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಭಾರತದಲ್ಲಿ ದೇವರನ್ನು ನಂಬುವ ಮತ್ತು ದೇವರ ಅಸ್ತಿತ್ವವನ್ನು ಒಪ್ಪುವ ವರ್ಗ ಒಂದೆಡೆಯಾದರೆ, ಅದನ್ನು ಪ್ರಶ್ನಾರ್ಥಕವಾಗಿಯೇ ನೋಡುವ, ಹತ್ತಾರು ಸಂಶಯಗಳನ್ನು ಹೊರಹಾಕುವ ವರ್ಗವೂ ಇದೆ. ಅದು ಅವರವರ ಭಾವಕ್ಕೆ ಮತ್ತು ಅವರವರ ನಂಬಿಕೆಗೆ ಬಿಟ್ಟು ಬಿಡೋಣ. ಈ ದೇಶದಲ್ಲಿ ಮುಕ್ಕೋಟಿ ದೇವತೆಗಳನ್ನು ಆರಾಧಿಸುತ್ತಾ ತಾವು ಮಾಡುವ ಕೆಲಸಗಳನ್ನು ಪಾಪ ಮತ್ತು ಪುಣ್ಯ ಎಂದು ಎರಡು ಭಾಗಗಳನ್ನಾಗಿಸಿ ಅದನ್ನು ದೇವರಿಗೆ ಅರ್ಪಿಸುವ ಅಥವಾ ಅವನ ಇಚ್ಛೆ ಎಂದು ನಂಬಿ ಬದುಕು ಸಾಗಿಸಲಾಗುತ್ತದೆ. ಶಂಕರಾಚಾರ್ಯರು ತಿಳಿಸಿರುವಂತೆ ಷಣ್ಮತಗಳಲ್ಲಿ ಇಲ್ಲಿ ದೇವರನ್ನು ಆರಾಧಿಸಲಾಗುತ್ತದೆ. ವೈಷ್ಣವರು ವಿಷ್ಣುವನ್ನು, ಶೈವರು ಶಿವನನ್ನು, ಶಾಕ್ತೇಯರು ಶಕ್ತಿಯನ್ನು, ಗಾನಾಪತ್ಯರು ಗಣಪತಿಯನ್ನು, ಸ್ಕಂದರು ಕುಮಾರಸ್ವಾಮಿಯನ್ನು, ಸೌರರು ಸೂರ್ಯನನ್ನು ಮೂಲವಾಗಿರಿಸಿಕೊಂಡು ಇಲ್ಲಿ ಪೂಜಿಸುತ್ತಾರೆ. ಇದೆಲ್ಲದರ ನಡುವೆ ವೇದಗಳಲ್ಲಿ ಯಾವುದೇ ದೇವರ ಆಕೃತಿಯನ್ನು ಉಲ್ಲೇಖಿಸಿಲ್ಲ. ಸಮಾಜದಲ್ಲಿ ಮೂರ್ತಿಯನ್ನು ಹಿಂದಿನಿಂದಲೂ ಪ್ರಶ್ನಿಸುವ ಅಥವಾ ವಿರೋಧಿಸುವ ವರ್ಗವೂ ನಮ್ಮ ನಡುವೆ ಇದೆ. ವೈಷ್ಣವೋತ್ತವರಿಗೆ ಮಾತ್ರವಲ್ಲದೆ ಭಾರತದ ಅನೇಕ ಭಾಗಗಳಲ್ಲಿ ವಿಷ್ಣುವನ್ನು ನಾರಾಯಣ, ಕೃಷ್ಣ, ರಾಮ, ನರಸಿಂಹ ಹೀಗೆ ದಶಾವತಾರಿ ಎಂದು ಆರಾಧಿಸಿಕೊಂಡು ಬರಲಾಗಿದೆ. ಇನ್ನು ಕಲಿಗಾಲಕ್ಕೆ ಹತ್ತಿರದ ಯುಗವಾದ ದ್ವಾಪರದಲ್ಲಿ ಪರಮಾತ್ಮನಾದ ನಾರಾಯಣನು ಕೃಷ್ಣನಾಗಿ ತನ್ನ ಹಲವಾರು ಲೀಲೆಗಳನ್ನು ತೋರಿದ್ದಾನೆ. ಅಷ್ಟೇ ಅಲ್ಲದೆ ರಾಜಕೀಯ ಪರಿಣಿತನಾಗಿ, ಪರಮೋತ್ತಮ ಪನಶಾಸ್ತ್ರಜ್ಞನಾಗಿ, ಗುರುವಾಗಿ ಕೃಷ್ಣ ಹಲವು ಆಯಾಮಗಳಲ್ಲಿ ತನ್ನನ್ನು ತಾನು ವ್ಯಕ್ತಪಡಿಸಿಕೊಂಡಿದ್ದಾನೆ. ದಶಾವತಾರದ ಬಗ್ಗೆಯೂ ಹಲವಾರು ಬಗೆಯ ವ್ಯಾಖ್ಯಾನಗಳು ಜರುಗುತ್ತಲೇ ಇವೆ. ದೇವರಾದವನು ಕಂಬದಿಂದ ನರಸಿಂಹನಾಗಿ ಬಂದದ್ದು ಹೇಗೆ? ಕೃಷ್ಣನಾಗಿ 116 ಪತ್ನಿಯರನ್ನು ಪಡೆದಿಲ್ಲವೇ? ರಾಮನಾಗಿ ಕಾಡಿಗೆ ಹೋಗಬೇಕಿತ್ತೆ? ಹೀಗೆಲ್ಲ ರೀತಿಯ ಚರ್ಚೆಗಳು ನಡೆಯುತ್ತಲೇ ಇವೆ. ಈ ತನ್ಮಧ್ಯೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಅಷ್ಟಮಿಯ ತಿಥಿಯಂದು ಮಧ್ಯರಾತ್ರಿಯಲ್ಲಿ ವಸುದೇವ ದೇವಕಿಯರ ಮಗನಾಗಿ ಕೃಷ್ಣನು ಜನಿಸಲೇ ಇಲ್ಲ. ಹೌದು, ಪರಮ ಪುರುಷೋತ್ತಮನಾದ ಭಗವಂತನು ಮಾನವರಂತೆ ಪ್ರಾಕೃತಿಕ ದೇಹವನ್ನು ಪಡೆದು ಜನಿಸಲಿಲ್ಲ. ಭಾಗವತ ಪುರಾಣವು ಸ್ಪಷ್ಟಪಡಿಸುವಂತೆ ತಂ ಅದ್ಭುತಂ ಬಾಲಕಂ, ನಾರಾಯಣನ ಕಪ್ಪು ವರ್ಣದ ಕೂದಲೇ ಕೃಷ್ಣನಾಗಿ ಅವತರಿಸಿ ಬಂದದ್ದು. ತಾಯಿ ದೇವಕಿಯ ಗರ್ಭದಿಂದ ಪ್ರಕಟಗೊಂಡ ಪರಮಾತ್ಮನು ತನ್ನ ಅದ್ಭುತವಾದ ರೂಪದಿಂದ ಶಂಖ, ಚಕ್ರ, ಪದ್ಮ, ಗದಾಧಾರಿಯಾಗಿ ಪೀತಾಂಬರವನ್ನುಟ್ಟು ಶ್ರೀವತ್ಸ ಚಿಹ್ನೆ ಸಮೇತನಾಗಿ ಕೌಸ್ತುಭಮಣಿಯನ್ನು ಧರಿಸಿದವನಾಗಿ ಅವತರಿಸಿದನು. ಮುಂದೆ ಮಥುರಾದಿಂದ ನಂದಗೋಕುಲಕ್ಕೆ ಬಂದದ್ದು, ದೈತ್ಯರನ್ನು ಸಂಹರಿಸಿದ್ದು, ಗೋಕುಲದ ಗೋಪಾಲಕರನ್ನು ಮತ್ತು ಗೋಪಿಕೆಯರನ್ನು ರಕ್ಷಿಸಿ ಕಾಪಾಡಿ ಗೋವರ್ಧನನಾಗಿದ್ದು, ಕಾಳಿಂಗ ಸರ್ಪದ ಮೇಲೆ ನರ್ತನ ಮಾಡಿದ್ದು, ಗೋಪಿಕೆಯರನ್ನು ನೆಪವಾಗಿಸಿಕೊಂಡು ತಾಯಿಗೆ ತನ್ನ ಬಾಲ್ಯದಲ್ಲಿನ ಲೀಲೆಗಳನ್ನು ತೋರಿಸಿ ವೃಂದಾವನಕ್ಕೆ ಬಂದು ಧರ್ಮ ರಕ್ಷಣೆಗೆಂದೇ ಜೊತೆಯಲ್ಲಿದ್ದು ಪಾಂಡವರನ್ನು ರಕ್ಷಿಸಿದ್ದು, ಅರ್ಜುನನಿಗೆ ಭಗವದ್ಗೀತೆ ಬೋಧಿಸಿ ತನ್ನ ವಿಶ್ವರೂಪವನ್ನು ತೋರಿ ಕೌರವ ಕುಲವನ್ನು ಸಂಹರಿಸಿದ ಶ್ರೀಕೃಷ್ಣನು ನಿಮ್ಮ ಮನೆಗಳಲ್ಲಿ ಬೆಳಕಾಗಿ ಅವತರಿಸಿ ಧರ್ಮದ ಹಾದಿಯಲ್ಲಿ ಕೊಂಡೊಯ್ಯಲಿ. ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದರೆ ಸಂಸ್ಥಾನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.